ಬರೋದಕ್ಕಿಂತ ಮುಂಚೆನೆ ಯಾಕೆ ಅನುಮಾನ ಶುರುವಾಯಿತು ಇವರಿಗೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂಡು ಕೂತವ್ರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವೇ ಪೇಟೆಂಟ್ ತಗೊಂಡಿದ್ದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೇ ಯಾತಿಗೆ ಗದ ಪ್ರಾರಂಭ ಮಾಡ್ಕೊಂಡು ಹೊರಟವ್ರೆ? ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಕೆಲವು ತೀರ್ಮಾನಗಳು ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಲ್ಲಿ. ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಳ ಹಿಡಿದ್ರು ಅನ್ನಾಗೆ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ ಹೋಗಿ ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಕೆಲವು ತೀರ್ಮಾನಗಳು ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಲ್ಲಿ. ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಳ ಹಿಡಿದ್ರು ಅನ್ನಾಗೆ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ ಹೋಗಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಯಾಕೆಂದರೆ ಇಲ್ಲೇನು ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿರಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ, ನಾವು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ್ರೆ. ಅವರು ಹೇಳಿದ್ದಾರೆ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳಿ. ಕೆಲವು ನಾಯಕರು JDS ಕಡೆ ಮುಖ ಮಾಡಿದ್ದಾರೆ. ಕೆಲವು ನಾನು ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆನೂ ಮಾಡಿಲ್ಲ. ಯಾಕೆಂದ್ರೆ ನನ್ನ ಗಮನಕ್ಕೆ ಬರದೆ ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಈ ಸುದ್ದಿಗಳು ಗಾಳಿ ಸುದ್ದಿಗಳಿದೆ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣಂತೆ ರಾಜಕೀಯವಾಗಿ. ಏಕೆಂದರೆ ಕಳೆದ 1 ವರ್ಷದಿಂದ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿಗೆ ಏನಾದರೂ ಬೇಸ್ ಆಗುತ್ತಾ ನೋಡೋಣ, ಕಾದು ನೋಡೋಣ. Incident on the floor of the House, the way in which opposition party and their members by happily rejecting the bills, I am really disappointed. As a southern state representative in the Lok Sabha, I am a little bit doubtful. Not only doubtful, the equations regarding the numbers we are going to get after the women reservation bill, then delimitation bill, what the present government equally to distribute the Lok Sabha seats each state. In that actually southern part of India is going to lose in a big way because of DMK's attitude. Last month, I think 19th and 20th, our Home Minister invited them to discuss about the process of the delimitation and how to implement women reservation bill.
when Home Minister explained everything, how we are going to look after the each state numbers. He explained everything. At that meeting they agreed, they are satisfied. But after that meeting, Stalin, the Chief Minister of Tamil Nadu, he tried to mislead the people of not only Tamil Nadu, entire country, by saying we are not getting our equal rights, the numbers what we have to get, it will going to affect on southern parts. By telling that, not only telling that, the way in which they behaved on the floor of the house to defeat the bill, future it will going to affect on southern part, according to me. What they are telling, even if we accept 2011 census, it will going to affect on the numbers of southern states. But according to our analysis, Tamil Nadu, if you going to implement on 2011 census, what Home Minister now committed on the floor of the house, from 39 to 59 seats they will going to get. If they are going to insist on 2011 census, it will going to reduce another 10 seats for Tamil Nadu. Because of this kind of attitude of DMK and opposition parties, ultimately southern states will going to affect to get the number of seats. That's why, as a representative from southern part of India, from Karnataka, I strongly condemn the behavior of opposition parties. Only because of opposition, these people defeated the bill. It will going to affect in future days, not only opposition from our women section, entire country will going to teach a lesson to these opposition parties. We have to wait for some time. ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಯಾಕೆಂದರೆ ಇಲ್ಲೇನು ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿರಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ, ನಾವು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ್ರೆ. ಅವರು ಹೇಳಿದ್ದಾರೆ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳಿ. ಕೆಲವು ನಾಯಕರು JDS ಕಡೆ ಮುಖ ಮಾಡಿದ್ದಾರೆ. ಕೆಲವು ನಾನು ಯಾರ ಜೊತೆ ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆನೂ ಮಾಡಿಲ್ಲ. ಯಾಕೆಂದ್ರೆ ನನ್ನ ಗಮನಕ್ಕೆ ಬರದೆ ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಈ ಸುದ್ದಿಗಳು ಗಾಳಿ ಸುದ್ದಿಗಳಿದೆ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣಂತೆ ರಾಜಕೀಯವಾಗಿ. ಏಕೆಂದರೆ ಕಳೆದ 1 ವರ್ಷದಿಂದ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿ ಏನಾದರೂ ಬೇಸ್ ಆಗುತ್ತಾ ನೋಡೋಣ, ಕಾದು ನೋಡೋಣ. ಬರೋದಕ್ಕಿಂತ ಮುಂಚೆನೆ ಯಾಕೆ ಅನುಮಾನ ಶುರುವಾಯಿತು ಇವರಿಗೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂಡು ಕೂತವ್ರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವೇ ಪೇಟೆಂಟ್ ತಗೊಂಡಿದ್ದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು, ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೇ ಯಾತಿಗೆ ಗದ ಪ್ರಾರಂಭ ಮಾಡ್ಕೊಂಡು ಹೊರಟವ್ರೆ?